ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್. ಇವತ್ತಿನ ವಿಷಯ ಏನಪ್ಪಾ ಅಂತಂದರೆ LPG ಗ್ರಾಹಕರಿಗೆ ಇನ್ನು ಮುಂದೆ ಈ KYC ಕಡ್ಡಾಯ ಅಂತ ಹೇಳಿದರೆ. ಹೌದು ಸ್ನೇಹಿತರೆ, ಈ KYCಯನ್ನು ಎಲ್ಲಿ ಮಾಡಿಸಬೇಕು ಮತ್ತು ಯಾವ ರೀತಿಯಾಗಿ ಮಾಡಬೇಕು ಅಂತೇಳಿ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ. ನೀವು ಇಲ್ಲಿ ಈ KYCನ ಸುಲಭವಾಗಿ ಮನೆಯಿಂದನೇ ಮಾಡ್ಬೋದು. ಮೇಲೆ ನೋಡ್ತಾ ಇರ್ಬೋದು, ಯಾರಿಗೆಲ್ಲ ಕಡ್ಡಾಯವಾಗಿ ಮಾಡಿದ್ದಾರೆ ಅಂತ ನೋಡೋದಾದ್ರೆ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯಡಿ ಯಾರೆಲ್ಲ ಉಜ್ವಲ ಯೋಜನೆಯಡಿಯಲ್ಲಿ ಗ್ಯಾಸನ್ನು ಪಡೆದುಕೊಂಡಿರ್ತಾರೆ ಅಂಥವ್ರಿಗೆ ಕಡ್ಡಾಯವನ್ನು ಮಾಡಿದ್ದಾರೆ. ಏನು ನೀವೇನಾದರೂ KYC ಮಾಡಲಿಲ್ಲಪ್ಪ ಅಂತಂದರೆ ನಿಮ್ಮ ಒಂದು LPG ಸಬ್ಸಿಡಿ ಇಲ್ಲಿ ನಿಲ್ಲಬಹುದು ಅಂತ ಕೂಡ ತಿಳಿಸಲಾಗಿದೆ. ಇನ್ನು ಈ ಒಂದು LPG ಈ KYC ಏನಪ್ಪ ಅಂತಂದರೆ ವರ್ಷದಲ್ಲಿ 7ಕ್ಕಿಂತ ಸಿಲಿಂಡರ್ಗಳನ್ನ ಯಾರೆಲ್ಲ ತಗೋತಿದ್ದಾರೆ ಅಂಥವ್ರಿಗೆ ಮಾತ್ರ ಇಲ್ಲಿ KYC ಕಡ್ಡಾಯ ಅಂತ ಹೇಳಿದ್ದಾರೆ. ನೀವು KYCಯನ್ನು ಮಾಡಲಿಲ್ಲ ಅಂದ್ರೆ ಕೂಡ ವರ್ಷದಲ್ಲಿ 7 ಗ್ಯಾಸನ್ನು ಪಡೆಯೋದಕ್ಕೆ ನಿಮಗೆ ಅವಕಾಶ ಇದೆ. ಬಟ್ 7 ಗ್ಯಾಸ್ಗಿಂತ ಜಾಸ್ತಿ ಯಾರು ಯೂಸ್ ಮಾಡ್ತಾರಲ್ಲ ವರ್ಷದಲ್ಲಿ ಅಂಥವ್ರಿಗೆ ಏನಪ್ಪ ಅಂತಂದರೆ ಈ KYC ಕಡ್ಡಾಯವನ್ನು ಮಾಡಲಾಗಿದೆ ಅಂತ ತಿಳಿಸಲಾಗಿದೆ. ಇನ್ನು ಈಗಾಗಲೇ ಸದ್ಯಕ್ಕೆ ಏನಪ್ಪ ಅಂತಂದರೆ ಮಾರ್ಚ್ 31 ಡೆಡ್ಲೈನ್ ಅಂತ ಹೇಳಿದ್ದಾರೆ KYC ಮಾಡೋದಕ್ಕೆ. ಬಟ್ ಇದಕ್ಕೇನಪ್ಪ ಅಂತಂದರೆ ಈ KYC ಮಾಡೋದಕ್ಕೆ ನಿಮಗೆ ಯಾವುದೇ ನಿಯಮವಿಲ್ಲ ಅಂತ ಕೂಡ ತಿಳಿಸಲಾಗಿದೆ. ಹಾಗಾದರೆ ನೀವು ಮನೆಯಲ್ಲಿಯೇ ಕುಳಿತುಕೊಂಡು ನಿಮ್ಮ ಒಂದು LPG ಗ್ಯಾಸ್ಗೆ ಇಲ್ಲಿ ಏನಪ್ಪ ಅಂತಾರೆ KYCಯನ್ನು ಮಾಡ್ಬೋದು. ಅದನ್ನು ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ತಾ ಹೋಗೋಣ. ನೀವು ಯಾವ ಒಂದು ಯೋಜನೆಯ ಗ್ಯಾಸ್ ಸಂಪರ್ಕನ ಪಡೆದಿರ್ತಾರ, ಭಾರತ್ ಗ್ಯಾಸ್ ಆಗಿರ್ಬೋದು, ಇಂಡಿಯನ್ ಗ್ಯಾಸ್ ಆಗಿರ್ಬೋದು, ಹೀಗೆ ಗ್ಯಾಸನ್ನು ಪಡೆದಿರೋಂಥ ಒಂದು ಕಂಪನಿಯ ಆ್ಯಪ್ಗಳನ್ನು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ ನೀವು ಮೊಬೈಲ್ನಲ್ಲಿ. ನಾವಿವತ್ತು ಇಂಡಿಯನ್ ಗ್ಯಾಸದ ಒಂದು KYCಯನ್ನು ಮಾಡ್ತಾ ಇದ್ದೀವಿ. ಇಂಡಿಯನ್ ಗ್ಯಾಸನ್ನು ಪಡೆದುಕೊಂಡಿರೋರು ಯಾವ ರೀತಿಯಾಗಿ KYC ಮಾಡುವಂಥ ಇದರಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಏನು ಉಳಿದವರು ಏನಪ್ಪ ಅಂತಂದರೆ ಭಾರತ್ ಗ್ಯಾಸ್ ಆಗಿರ್ಬೋದು, HP ಗ್ಯಾಸ್ ಇಂಥವ್ರು ಏನಪ್ಪ ಅಂತಂದರೆ ಅವರ ಒಂದು ಆ್ಯಪ್ಗಳಿರುತ್ತೆ. ಓಕೆನಾ, ಆ್ಯಪನ್ನು ಇನ್ಸ್ಟಾಲ್ ಮಾಡಿಬಿಟ್ಟು KYCಯನ್ನು ಮಾಡ್ಕೋಬೇಕಾಗತ್ತೆ. ಓಕೆ, ಇಲ್ಲಿ ಇಂಡಿಯನ್ ಗ್ಯಾಸ್ನ ಇಲ್ಲಿ ಓಪನ್ ಮಾಡ್ಕೊಳ್ಳಿ. ಆ್ಯಪನ್ನು ಓಪನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಒಂದು ಫ್ಯೂಚರ್ ಕಾಣಿಸುತ್ತೆ ನೋಡ್ತಾ ಇರ್ಬೋದು. ಇದರಲ್ಲಿ ಏನಪ್ಪ ಅಂತಂದರೆ ನಿಮಗೆ ರೀಫಿಲ್ ಆರ್ಡರ್ ಅಂತಿದೆ, ಕುಟುಂಬದ ಬುಕ್ಕಿಂಗ್ ಅಂತಿದೆ, ಬುಕ್ಕಿಂಗ್ ಹಿಸ್ಟ್ರಿ ಅಂತಿದೆ. ಇಲ್ಲಿ ಲಾಸ್ಟ್ ಒನ್ನಲ್ಲಿದೆ ನೋಡಿ ಈ KYC ಅಂತಿದೆ ನೋಡಿ. ಈ KYC ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಓಕೆ, ಈ KYC ಅಂತ ಕ್ಲಿಕ್ ಮಾಡಿದಾದ್ಮೇಲೆ ನಿಮಗೆ ಇಲ್ಲಿ ಲಾಗಿನ್ ಮಾಡೋದಕ್ಕೆ ಕೇಳುತ್ತೆ. ಇಲ್ಲಿ ಲಾಗಿನ್ ಟು ಇಂಡಿಯನ್ ಆಯಿಲ್ 1 ಅಂತಿದೆ. ಇದರ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ನಿಮ್ಮ ಒಂದು ಮೊಬೈಲ್ ನಂಬರ್ ಮತ್ತು ಪಾಸ್ವರ್ಡನ್ನು ಹಾಕಿಬಿಟ್ಟು ಇಲ್ಲಿ ಲಾಗಿನ್ ಮಾಡ್ಕೋಬೇಕಾಗುತ್ತೆ. ಬಟ್ ಇಲ್ಲಿ ಏನಪ್ಪ ಅಂತಂದರೆ ಲಾಗಿನ್ ಮಾಡೋದಕ್ಕೆ ನಿಮ್ಮ ಹತ್ರ ರಿಜಿಸ್ಟ್ರೇಷನ್ ಮೊದಲಿಗೆ ಮಾಡ್ಕೋಬೇಕಾಗುತ್ತೆ. ಓಕೆನಾ, ರಿಜಿಸ್ಟರ್ ಮಾಡಿದ ತಕ್ಷಣ ನಿಮಗೆ ಲಾಗಿನ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಇಲ್ಲಿ ಕೆಳಗಡೆ ಇದೆ ಅಂತ ನೋಡಿ, ರಿಜಿಸ್ಟರ್ ಅಂತಿದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಓಕೆ, ರಿಜಿಸ್ಟರ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಈ ರೀತಿ ಅಂತ ಒಂದು ಪೇಜ್ ಓಪನ್ ಆಗುತ್ತೆ ರಿಜಿಸ್ಟರ್ ಅಂದ ತಕ್ಷಣ. ಇದರಲ್ಲಿ ಏನಪ್ಪ ಅಂತಂದರೆ ನಿಮ್ಮ ಒಂದು ಮೊಬೈಲ್ ಸಂಖ್ಯೆನ ಹಾಕೋದಕ್ಕೆ ಕೇಳುತ್ತೆ. ಅಂದರೆ ನಿಮ್ಮ ಒಂದು LPG ಗ್ಯಾಸ್ ಸಂಪರ್ಕಿಗೆ ಯಾವ ಒಂದು ಮೊಬೈಲ್ ನಂಬರ್ ಕೊಟ್ಟಿರ್ತಾರಲ್ಲ ಆ ಒಂದು ಮೊಬೈಲ್ ನಂಬರ್ ಹಾಕೊಳ್ಳಿ. ನೆಕ್ಸ್ಟ್ ನಿಮ್ಮ ಒಂದು ಇಮೇಲ್ ಐಡಿನ ಹಾಕಬೇಕಾಗುತ್ತೆ. ಅದೇನೋ ಆಪ್ಷನ್ ಇರುತ್ತೆ. ಹಾಕಿಬಿಟ್ಟು ಇಲ್ಲಿ ಚೆಕ್ ಬಾಕ್ಸ್ ಮಾಡಿಬಿಟ್ಟು ಇಲ್ಲಿ ಮುಂದುವರಿಸಿ ಅಂತ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ರಿಜಿಸ್ಟ್ರೇಷನ್ ಮಾಡಿ ತಿರ್ಗಾ ಲಾಗಿನ್ ಪೇಜಿಗೆ ಬರಬೇಕಾಗುತ್ತೆ. ಇಲ್ಲಿ ಏನಪ್ಪ ಅಂತಂದರೆ ನಿಮ್ಮೊಂದು ಮೊಬೈಲ್ ನಂಬರ್ ಹಾಕೋಬೇಕಾಗುತ್ತೆ. ಆಮೇಲೆ ಪಾಸ್ವರ್ಡನ್ನು ಈಗೇನು ಸೆಟ್ ಮಾಡಿರ್ತಾರಲ್ಲ ಆ ಒಂದು ಪಾಸ್ವರ್ಡನ್ನು ಇಲ್ಲಿ ಹಾಕೊಂಡ್ಬಿಟ್ಟು ಲಾಗಿನ್ ಅಂತೇಳಿ ಮಾಡ್ಕೋಬೇಕಾಗತ್ತೆ. ಲಾಗಿನ್ ಅಂತ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಡ್ಯಾಶ್ಬೋರ್ಡ್ ಕಾಣಿಸುತ್ತೆ. ಇದರಲ್ಲಿ ಈ KYC ಅಂತ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ತಕ್ಷಣ ನಿಮಗೆ ಈ KYCಯ ಒಂದು ಡ್ಯಾಶ್ಬೋರ್ಡ್ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ಏನಪ್ಪ ಅಂತಂದರೆ ಈ KYCನ ಕಂಪ್ಲೀಟ್ ಮಾಡೋದಿರುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಿಮ್ಮ ಒಂದು ಆಧಾರ್ ಕಾರ್ಡನ್ನು ದೃಢೀಕರಣ ಮೂಲಕ ಇಲ್ಲಿ ಈ KYC ಮಾಡೋದಕ್ಕೆ ಸಮ್ಮತಿಯನ್ನು ನೀಡ್ತಾ ಇದ್ದೀನಿ ಅಂತೇಳಿ ಕೊಡಬೇಕಾಗತ್ತೆ. ಇಲ್ಲಿ ಏನಪ್ಪ ಅಂತಂದರೆ ನಿಮ್ಮ ಒಂದು ಫೇಸ್ ಸ್ಕ್ಯಾನ್ ಅಂದರೆ ಮುಖದ ಸ್ಕ್ಯಾನ್ ಮಾಡಿಬಿಟ್ಟು ಇಲ್ಲಿ KYCನ ಮಾಡ್ಬೋದು. ಓಕೆ, ಮುಖದ ಸ್ಕ್ಯಾನ್ ಮಾಡುವಾಗ ನಿಮಗೆ ಈ ರೀತಿಯಾಗಿ ಏನಪ್ಪ ಅಂತಂದರೆ ಬ್ಲಿಂಕ್ ಕ್ಯಾಪ್ಚರ್ ಬರುತ್ತೆ. ಇದರಲ್ಲಿ ನೋಡ್ತಾ ಇರ್ಬೋದು ನಿಮ್ಮ ಒಂದು ಫೇಸನ್ನು ಕ್ಯಾಪ್ಚರ್ ಇಡೋದಿರುತ್ತೆ. ಇಲ್ಲಿ ನಿಮ್ಮೊಂದು ಫೇಸ್ ಸುತ್ತ ಏನಪ್ಪ ಅಂತಾರೆ ಗ್ರೀನ್ ಕಲರಲ್ಲಿ ಸರ್ಕಲ್ ಬರುತ್ತೆ. ಓಕೆನಾ, ಈ ರೀತಿ ಬಂದರೆ ಆಟೋಮೆಟಿಕ್ಕಾಗಿ ನಿಮ್ಮ ಒಂದು LPG ಗ್ಯಾಸ್ಗೆ KYC ಆಗುತ್ತೆ ಇಲ್ಲಿ. ಓಕೆ, ನೋಡ್ತಾ ಇರ್ಬೋದು ಫೇಸ್ ಸ್ಕ್ಯಾನ್ ಕಂಪ್ಲೀಟ್ ಆದ ತಕ್ಷಣ ನಿಮಗೆ ಇಲ್ಲಿ ಗ್ರಾಹಕರ ವಿವರಗಳು ಅಂತ ಬರುತ್ತೆ. ನಿಮ್ಮೊಂದು ಹೆಸರು, ಫೋಟೋ, ಆಮೇಲೆ ನಿಮ್ಮೊಂದು ಆಧಾರ್ ಕಾರ್ಡಲ್ಲಿ ಇರುವಂಥ ಡೀಟೇಲ್ಸ್ ಎಲ್ಲನೂ ಕೂಡ ಬರುತ್ತೆ. ನಿಮ್ಮೊಂದು ಜನ್ಮ ದಿನಾಂಕ, ನೇಮ್ ಆಗಿರ್ಬೋದು, ನಿಮ್ಮೊಂದು ವಿಳಾಸದ ವಿವರ ಕೂಡ ಬರುತ್ತೆ. ಇಲ್ಲಿ ನಿಮ್ಮ ಜಿಲ್ಲೆ, ರಾಜ್ಯ, ದೇಶ, ಮನೆ ನಂಬರ್ ಎಲ್ಲ ಪಿನ್ ಕೋಡು ಎಲ್ಲನೂ ಕೂಡ ಇಲ್ಲಿ ಬರುತ್ತೆ. ನೋಡ್ತಾ ಇರ್ಬೋದು. ಬಂದ ತಕ್ಷಣ ಇಲ್ಲಿ ಕೊನೆಯದಾಗಿ ಸಬ್ಮಿಟ್ ಅಂತ ಇರುತ್ತೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನೋಡ್ತಾ ಇರ್ಬೋದು ಈ KYC ಪೂರ್ಣಗೊಂಡಿದೆ ಅಂತೇಳಿ ಬಂದಿದೆ. ಓಕೆನಾ, ನಿಮ್ಮ ಈ KYCಯನ್ನು ಸಲ್ಲಿಸಲಾಗಿದೆ ಅಂತೇಳಿ ಬರುತ್ತೆ. ಓಕೆನಾ, ಈ ರೀತಿಯಾಗಿ ನೀವೇನಪ್ಪ ಅಂತಂದರೆ ಇಂಡಿಯನ್ ಗ್ಯಾಸ್ನ ಈ KYCಯನ್ನು ಮಾಡ್ಬೋದು.
ನಿಮ್ಮ ಒಂದು ಮೊಬೈಲ್ ನಂಬರು ಕೂಡ ಮೆಸೇಜ್ ಕೂಡ ಬಂದಿರುತ್ತೆ KYC ಆದದ್ದು. ಸ್ನೇಹಿತರ ನೋಡಿದರೆ ಈ ರೀತಿಯಾಗಿ ನೀವೇನಪ್ಪ ಅಂತಂದರೆ ಈ KYC ಯಾವ ರೀತಿ ಮಾಡೋದು ಅಂತ ತಿಳ್ಕೊಂಡಿದ್ದೀರಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.